ಕನ್ನೂರು ಅಸೋಸಿಯೇಷನ್ ವತಿಯಿಂದ ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗೆ ಅವ್ರ PS ಸಾಗರ್ ಅವ್ರಿಗೆ ನಾವು ಮೆಸೇಜ್ ಮಾಡಿ, ಯಾಕಂದ್ರೆ ಒಂದು ಜನಪ್ರಿಯ ಜಿಲ್ಲಾಧಿಕಾರಿ ಯಾರು ಇರಬೇಕಂದ್ರೆ ನಾವು ಪತ್ರಿಕಾ ಫ್ರೆಂಡ್, ನಾನು ದೂರದರ್ಶನ ರಿಪೋರ್ಟರ್ ಇದ್ದೇನೆ, ಆದರೂ ಎಷ್ಟು ಕ್ವಿಕ್ ಆಗಿ ಸ್ಪಂದನೆ ಮಾಡಿ ನಮ್ಮ ಫೋಟೋಗ್ರಾಫರ್ಗಾಗಿ ನಾನು ಒಂದು ಲಿಸ್ಟ್ ಕೊಟ್ಟಿದ್ದು ಕೂಡ 2ನೇ ದಿವಸದೊಳಗೆ ಫೋನ್ ಮಾಡಿ ನಮ್ಗೆ ಇವರು ವಿವೇಕ್ ನಾಯಕ್ ಅವರು ನಮ್ಗೆ ಫೋನ್ ಮಾಡಿದ್ಮೇಲೆ ಕೆನ್ ಅಗ್ರಿಕ್ ಅವರು ಮತ್ತು ಪ್ರಕಾಶ್ ಕನ್ನೂರ್ ಎಕ್ಸೆಲ್ ಫುಡ್ ಅವರೆಲ್ಲ ಇಲ್ಲ ನಿಮ್ಮ 260 ಫೋಟೋಗ್ರಾಫರ್ಸ್ ಎಲ್ಲ DC ಸಾಹೇಬ್ ಹೇಳಿ ನಾವು ಕೊಡ್ತೀವಿ ಅಂದಾಗ ಅದ್ರ ಇಂಥ ಒಳ್ಳೆ ಅಧಿಕಾರಿ ಇತ್ತಂದ್ರೆ ಯಾವ ರೀತಿ ಸ್ಪಂದನೆ ಆಗೈತೆ ಮತ್ತು ಸರಿಯಾಗಿ ಮುಟ್ಬೇಕಂದಾಗ ನಾವು ಈ ರೀತಿ ಲಿಸ್ಟ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಇವತ್ತು ಜಿಲ್ಲಾಧಿಕಾರಿ ಖುದ್ದಾಗಿ ನಮ್ಮ ಬಂದಿದ್ದೆ, ನಮಗೊಂದು ಸುದೇವ ನೀವು ಫೋಟೋಗ್ರಾಫರ್ ಎಲ್ಲರಿಗೂ ಫೋಟೋ ಗಿಟೋ ಎಲ್ಲ ತೆಗಿತಿರ್ತೀರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರಲಿ, ಇಲ್ಲೇನು ಚೆನ್ನಾಗಿ ನೀವು ಮೇಂಟೈನ್ಸ್ ಮಾಡಿರಿ. ಆದ್ದರಿಂದ ಜಿಲ್ಲಾಧಿಕಾರಿ ಸ್ವಂತವಾದ ದಯಮಾಡಿ ಅವ್ರ ಕೈಲಿ ಒಂದು 4 ಮಂದಿ ಸಾಂಕೇತಿಕ ಕೊಡ್ತೀವೋ, ಆಮೇಲೆ ನೀವು ಅಲ್ಲೇ ಕೊಡ್ರಿ, ನಮ್ಮ ಬೋರ್ಡ್ ಮೆಂಬರ್ಸ್ ನೀವು ಕೊಡ್ತಾರ ಕೊಟ್ಕೊಳ್ಳಿ, ಒಬ್ಬೊಬ್ಬರಿಗೆ ಡಿಸ್ಟೆನ್ಸ್ ಮೇಂಟೈನ್ಸ್ ಮಾಡಿ ತಾವು ಹೋಗ್ಬೇಕು. ಯಾರು ಪೊಲೀಸ್ ಹಿಡಿದ್ರೆ ತಾವು ಹೇಳ್ರಿ, ಈಗ ಫುಡ್ ಕಿಟ್ ತೊಗೊಂಡು ಹೋಗಿದ್ದು ಹೇಳಿ ತಾವು ಹೋಗ್ಬೇಕಂತ ಹೇಳಿ, ಯಾವುದೇ ಥರದ ಡಿಸ್ಟೆನ್ಸ್ ಇದು ಕೂಡಬಾರ್ದು, ಸ್ವಲ್ಪ ಕ್ರೌಡ್ ಆಗಿ ಹೋಗ್ಬೇಕಂತ ಹೇಳ್ತೇನೆ. ಇವತ್ತು ನಮಗೆಲ್ಲ ಫುಡ್ ಕಿಟ್ ಕೊಟ್ಟದ ಜಿಲ್ಲಾಧಿಕಾರಿಗೆ ಹುಬ್ಬಳ್ಳಿ ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ ವತಿಯಿಂದ ಎಲ್ಲರೂ ಅದೇ ರೀತಿ ನಮ್ಮ ವಿವೇಕ್ ಒಂದು ನಾನೇ ಹೇಳ್ಬಿಡ್ತೀನಿ ನೋಡಿ. ಓಕೆ, ಈಗ ನೋಡಿ ಫುಡ್ ಕಿಟ್ ಕೊಟ್ಟಿರೋದು ನಾವೆಲ್ಲ ಜಿಲ್ಲಾಡಳಿತ ಬರೀ ಒಂದು ಫೆಸಿಲಿಟೇಷನ್ ಮಾಡಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರೋದು ನಮ್ಮ ವಿವೇಕ್ ನಾಯಕ್ ಅವರು, ಆಮೇಲೆ ಪ್ರಕಾಶ್ ಕನ್ನೂರ್ ಅವರು, ಕೆನ್ ಅಗ್ರಿ ಫುಡ್ಸ್ ಮತ್ತೆ ಎಕ್ಸೆಲ್ ಫುಡ್ ಅವರು. ಯಾಕಂದ್ರೆ ನಮಗೆ ಒಂದು ಇದು ಬಂತು, ರಿಕ್ವೆಸ್ಟ್ ಬಂತು, ಆಮೇಲೆ ನಾವು ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ವಿ ವಿವೇಕ್ ನಾಯಕ್ ಅವರಿಗೆ. ವಿವೇಕ್ ನಾಯಕ್ ಅವರು ಮತ್ತು ಪ್ರಕಾಶ್ ಕನ್ನೂರ್ ಅವರು ಎಷ್ಟು ಜನ ಇದ್ದಾರೆ ಹೇಳಿ ಮಾಡ್ತೀವಿ ಅಂತ ಹೇಳಿ 260 ಜನ ಅಂದ್ವಿ. 260 ಜನರಿಗೂ ಫುಡ್ ಪ್ಯಾಕೆಟ್ ಅನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಜಿಲ್ಲಾಡಳಿತ ವತಿಯಿಂದ ವಿವೇಕ್ ನಾಯಕ್ ಅವರಿಗೂ ಮತ್ತು ಪ್ರಕಾಶ್ ಕನ್ನೂರ್ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ಇದಕ್ಕೆ ಲಿಂಗರಾಜ್ ಪಾಟೀಲ್ ಅವರು ಬಂದಿದ್ದಾರೆ, ಮತ್ತೆ ಯಾರ್ಯಾರು ಎಲ್ಲ ಗಣ್ಯ ವ್ಯಕ್ತಿಗಳು ಯಾರು ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ. ಲಾಕ್ಡೌನ್ ಇನ್ನೂ ಇದೆ, ಸೊ ಅದಕ್ಕೆ ಸ್ವಲ್ಪ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋಣ. ಸೊ ಆಮೇಲೆ ಜಾಸ್ತಿ ಹೊತ್ತು ಕೂಡ ಇರೋದು ಬೇಡ, ಬಿಸಿಲು ಇದೆ. ಸೊ ಎಲ್ಲರೂ ನಾವು